ಹಾಯ್ ಫ್ರೆಂಡ್ಸ್, ಇವತ್ತು ಬೆಂಗಳೂರಲ್ಲಿ ಇರುವಂಥ ಸಿಲ್ವರ್ ಗಿಫ್ಟ್ರಿ ಅವರ ಲೇಟೆಸ್ಟ್ ಆದಂಥ ಒಂದು ಆಂಟಿಕ್ ಜರ್ಮನ್ ಸಿಲ್ವರ್ ಐಟಮ್ಸ್ಗಳನ್ನು ನೋಡೋಣ. ಈಗಾಗಲೇ ಇವರ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಿ, ಎಕ್ಸಾಕ್ಟ್ ಪ್ರೈಸ್ ಹೇಳಿ ಹಾಗೆ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿ. ಸಿಲ್ವರ್ ಗಿಫ್ಟ್ರಿ ಅವರ ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ಕಾಟನ್ಪೇಟೆಯ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅದರ ಹತ್ತಿರದಲ್ಲಿ 100 ಮೀಟರ್ ಅಷ್ಟು ದೂರ ಇರುತ್ತೆ. ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಗೂಗಲ್ ಮ್ಯಾಪ್ನ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಸಿಲ್ವರ್ ಗಿಫ್ಟ್ರಿ ಅವ್ರದ್ದು ಆನ್ಲೈನಲ್ಲಿ SILVERGIFTRY.in ಅಂತ ಹೇಳಿ ಒಂದು ವೆಬ್ಸೈಟ್ ಕೂಡ ಇದೆ. ಅಲ್ಲಿಗಿಂತಲೂ ಕಡಿಮೆ ಪ್ರೈಸ್ ಬೇಕಂದರೆ ಡೈರೆಕ್ಟಾಗಿ ಗೋಡೌನ್ಗೆ ವಿಸಿಟ್ ಮಾಡಿ, ಹಾಗೆ ಇದರ ಕ್ವಾಲಿಟಿ ಕೂಡ ನೀವು ನೋಡ್ಬೋದು. ಹಾಗೆ ಇವ್ರದ್ದು ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಇರುತ್ತೆ. ಶಿಪ್ಪಿಂಗ್ ಚಾರ್ಜ್ ಕೂಡ ತುಂಬಾ ರೀಸನಬಲ್ ಆಗಿರುತ್ತೆ. ಸಿಂಗಲ್ ಪೀಸಸ್ ಕೂಡ ನಿಮಗೆ ಶಿಪ್ಪಿಂಗ್ ಮಾಡ್ತಾರೆ. ಸೊ ನೀವು ಕ್ವಾಂಟಿಟಿ ವೈಸ್ ಜಾಸ್ತಿ ತೊಗೊಂಡ್ರೆ ಬೆಲೆ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಬೆಲೆ ಬಂದು ಇದರ ವೇಟ್ ಮೇಲೆ ಇರುತ್ತೆ, ಹಾಗೆ ಅದರ ಫಿನಿಶಿಂಗ್ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಪ್ರೈಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿ. ಅದರ ಎಕ್ಸಾಕ್ಟ್ ಪ್ರೈಸ್ ಮತ್ತು ಸೈಜ್ ಎಲ್ಲ ಡೀಟೇಲ್ ಆಗಿ ನಿಮಗೆ ಕಳಿಸ್ತಾರೆ. ಸೊ ಇವಾಗ ಹೊಸದಾಗಿ ಬಂದಿರುವಂತಹ ಪ್ರಾಡಕ್ಟ್ಸ್ ಅನ್ನ ನೋಡೋಣ. ಇವಾಗ ಇದು ಈ ವೀಕಲ್ಲಿ ಬಂದಿರೋದು, ನೀವು ಲಾಸ್ಟ್ ಮಾಡಿದ್ಕಿಂತ ಈ ವೀಕಲ್ಲಿ ತುಂಬಾ ಕಲೆಕ್ಷನ್ ಬಂದೈತೆ. ಸಿಲ್ವರಲ್ಲಿ ಇದೇ ರೀತಿ ಡಿಸೈನ್ಸ್ ಬರುತ್ತೆ. ಇದು ಎಕ್ಸಾಕ್ಟ್ ಆಗಿ ಪೀಸ್ ಲೆಕ್ಕದಲ್ಲಿ 3500 ಹೋಲ್ಸೇಲ್ ಪ್ರೈಸ್ ಹೇಳಿದ್ದಾರೆ. ಇವ್ರದೇ ಆನ್ಲೈನಲ್ಲಿ SILVERGIFTRY.in ಇದೆ, ಅಲ್ಲೆಲ್ಲ ನಿಮ್ಗೆ ಇನ್ನೂ ಜಾಸ್ತಿ ಇರುತ್ತೆ ಪ್ರೈಸ್. ಪ್ಯೂರ್ ಸಿಲ್ವರ್ ಮ್ಯಾಮ್. ಓಕೆ, ಇದೆಲ್ಲ ಪ್ಯೂರ್ ಸಿಲ್ವರ್. ಇಲ್ಲಿ ನೋಡಿ ಮ್ಯಾಮ್, ಇಲ್ಲೆಲ್ಲ ಲಕ್ಷ್ಮಿ ಐತೆ. ಓಕೆ, ಅಷ್ಟಲಕ್ಷ್ಮಿಯರು. ಹೌದು, ಅಷ್ಟಲಕ್ಷ್ಮಿ ಐತೆ. ಮಧ್ಯದಲ್ಲಿ ಮಿಡಿಲ್ ಅಲ್ಲಿ ಒಂದು ಲಕ್ಷ್ಮಿ ಐತೆ. ಓಕೆ, ಇಲ್ಲಿ ಕುಬೇರ ಮತ್ತೆ ಲಕ್ಷ್ಮಿ ಐತೆ. ಸೊ ಫಿನಿಶಿಂಗ್ ಚೆನ್ನಾಗಿದೆ ಆಕ್ಚುಲಿ. ಓಕೆ, ನಿಮ್ಗೆ ಇದೆಲ್ಲ ಗ್ರಾಮ್ ರೇಟೇ ಬರೋದು. ಉಳಿದಿದ್ದೆಲ್ಲ ಗ್ರಾಮ್ ರೇಟ್. ಹೌದು, ಗ್ರಾಮ್ ರೇಟ್. ಯಾಕಂದ್ರೆ ಒಂದೊಂದು ಸೈಜ್ ಇರುತ್ತೆ. ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ನೋಡಿ, ಇವಾಗ ಈ ಕಳಶ ಚಿಕ್ಕದಾಗಿ ಬಂದೈತೆ, ಈ ಕಳಶ ದೊಡ್ಡದಾಗಿರುತ್ತೆ. ಇದು ಹೊಸ ಕಳಶ ಮ್ಯಾಮ್. ಇದು ಲಾಸ್ಟ್ ಟೈಮ್ಗಿಂತ ಇದು ಈ ಸತಿ ನೀಟಾಗಿ ಬಂದೈತೆ. ಓಕೆ, ಡಿಫ್ರೆಂಟ್ ಆಗಿದೆ. ಹಾ, ಡಿಫ್ರೆಂಟ್ ಆಗಿದೆ. ಓಕೆ, ಎಲ್ಲ ಜನಗಳು ಒಂದೇ ತರ ಇದು ಮಾಡಲ್ವಲ್ಲ, ಡಿಫ್ರೆಂಟ್ ಚೇಂಜಸ್ ಕಳ್ತಾ ಇದ್ದಾರೆ. ಸೊ ನೀವು ಅಂದಾಜ್ ಅರೌಂಡ್ ಏನ್ ಪ್ರೈಸ್ ಆಗ್ಬಹುದು ನಮಗೆ? ಗ್ರಾಮ್ ಲೆಕ್ಕನಾದ್ರೂ ಹೇಳಿ, ಇದು ಎಷ್ಟು ಒಂದು ಪರ್ ಗ್ರಾಮ್? ಮ್ಯಾಮ್, ಇದು ಗ್ರಾಮ್ ಲೆಕ್ಕ ಹಾಕ್ಬೇಕಂತ ಅಂದ್ರೆ ಇವೆಲ್ಲಾನು ಕೆಲವರು ಇದನ್ನ ಸಪ್ರೇಟ್ ಆಗಿ ತಗೊಳ್ತಾರೆ, ಕೆಲವರು ಇದನ್ನ ಸಪ್ರೇಟ್ ಆಗಿ ತಗೊಳ್ತಾರೆ. ನಾವು ಅಂದಾಜ್ ಮಾಡಿ ಹೇಳಕ್ ಆಗಲ್ಲ ಮ್ಯಾಮ್, ಯಾಕಂದ್ರೆ ಅವರು ಇವಾಗ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಕಳಿಸಿದ್ರೆ ಇದೊಂದು ಪ್ರೈಸ್ ನಾವು ಹಿಂಗೆ ಹೇಳ್ಬೋದು. ಇದೊಂದು ಸ್ಕ್ರೀನ್ ಶಾಟ್ ತಗೊಂಡು ಸರ್ ಇದ್ರ ಪ್ರೈಸ್ ಏನು ಅಂತ ಅಂದ್ರೆ ಒಂದು ಪೀಸ್ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೋದು. ಇದು ಡ್ರೈ ಫ್ರೂಟ್ಸ್ ಬೋಲ್ ತರ, ಮತ್ತೆ ಉಪ್ಪು, ಮತ್ತೆ ಪಿಕಲ್ ಡೈನಿಂಗ್ ಟೇಬಲ್ ಮೇಲೂ ಇಟ್ಕೊಳ್ಬಹುದು, ಇಲ್ಲಾಂದ್ರೆ ನೀವು ಟೀ ಟೇಬಲ್ ಮೇಲೂ ಇಟ್ಕೊಳ್ಬಹುದು. ಹೌದು, ಇದರಲ್ಲಿ ಇದು ಚಿಕ್ಕದು ಮಿನಿ ಸೈಜ್ ದೀಪ, ಇದರಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ದೀಪನೂ ಬರುತ್ತೆ. ನಿಮಗೆ ಈ ಕಳಶ ನೋಡಿ. ಲಾಸ್ಟ್ ವಿಡಿಯೋಗೂ ಕೂಡ ಎಕ್ಸಾಕ್ಟ್ ಪ್ರೈಸ್ ಏನು ಅಂತ ಕೇಳ್ತಾ ಇದ್ದೀರಾ, ಬಟ್ ಇದೆಲ್ಲ ವೇಟ್ ಲೆಕ್ಕ ಇರುತ್ತೆ. ಕೆಲವೊಂದು ಸೈಜಸ್ ಚಿಕ್ಕದಿರುತ್ತೆ, ದೊಡ್ಡದಿರುತ್ತೆ. ನಿಮಗೆ ಯಾವ ಸೈಜಲ್ಲಿ ಬೇಕು ಮತ್ತು ಯಾವ ಡಿಸೈನ್ಸ್ ಬೇಕು ಅದನ್ನೆಲ್ಲ ನಿಮಗೆ ಅವರಿಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅವರು ಡೀಟೇಲ್ ಆಗಿ ನಿಮಗೆ ಅದರ ಸೈಜ್ ಕೂಡ ಹೇಳ್ತಾರೆ, ಹಾಗೆ ಅದರ ಪ್ರೈಸ್ ಕೂಡ ನಿಮಗೆ ತಿಳಿಸ್ತಾರೆ. ಇದು ಉರುಳಿಗೆ ಮೇಲೆ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ, ಅಂಡ್ ವರ್ಕ್ ತುಂಬಾ ಚೆನ್ನಾಗಿದೆ ಅಲ್ಲ. ಇದು ಕೂಡ ಲಾಸ್ಟ್ ಟೈಮು ಬೇರೆ ತರ ಇತ್ತು, ಈ ಟೈಮ್ ಬೇರೆ ತರ ಇದೆ. ಇದರಲ್ಲೂ ಕೂಡ ಸೈಜಸ್ ಸಿಗುತ್ತಾ ಸರ್? ಹೌದು, ಇದರಲ್ಲೂ ಸೈಜಸ್ ಐತೆ ಮ್ಯಾಮ್. ಓಕೆ, ಅದು ಏನು ಸೈಜ್ ಇದೆ ಇವಾಗ ನಮಗೆ? ಯಾವ ಇಂಚಸ್? ಇವಾಗ ಒಂದು 9, 12 ಆ ಥರ ಬರುತ್ತೆ ಮ್ಯಾಮ್. ಇದು ಬಂದ್ಬಿಟ್ಟು 13 ಇರುತ್ತೆ ಮ್ಯಾಮ್. 13 ಇಂಚಸ್. ಈ ಥರ ಇದೆ. ನಾವು ಡ್ರೈ ಫ್ರೂಟ್ಸ್ ಇಟ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬಹುದು. ಹೌದು, ಡೈನಿಂಗ್ ಟೇಬಲ್ ಮೇಲೆ ನೋಡಿ, ಇದು ಡಿಸೈನ್ ನೋಡಿ ಚೆನ್ನಾಗಿದೆ ಅಲ್ಲ. ದೇವ್ರ ಮನೆಯಲ್ಲೂ ಕೂಡ ಇಟ್ಕೋಬಹುದು, ಹೂಗಳನ್ನು ಹಾಕಿ ಇಟ್ಕೊಳ್ಳೋಕೆ ಚೆನ್ನಾಗಿರತ್ತೆ. ಸೊ ಮಲ್ಟಿಪರ್ಪಸ್ ಯೂಸ್ಗೆ ಯೂಸ್ ಆಗುವಂಥದ್ದು ಇದು. ಮತ್ತೆ ನಿಮಗೆ ದೀಪವನ್ನು ಬರ್ತಿರ್ತಾನೆ ನೋಡಿ. ಓಕೆ, ಇದೆಲ್ಲನೂ ನಮಗೆ ವೇಟ್ ಹಿಸಾಬನೇ? ಹೌದು ಮ್ಯಾಮ್, ವೆಯ್ಟ್ ಲೆಕ್ಕನೇ ಬರೋದು. ಯಾಕಂದ್ರೆ ಒಂದೊಂದು ಸೈಜ್ ಇರುತ್ತೆ ಮ್ಯಾಮ್. ವೆಯ್ಟ್ ಹಾಕ್ಬಿಟ್ಟು ಅವ್ರ ಮುಂದೆನೆ ಪ್ರೈಸ್ ಬೇಕಾದ್ರೆ ಹಂಗೆ ಪ್ರೈಸ್ ತಗೊಂಡ್ರೆ 8000 ಆಗುತ್ತೆ ಮ್ಯಾಮ್. 1 kg ಇದೆಯಾ ಇದು? ಇಲ್ಲ ಮ್ಯಾಮ್, ಕೆಜಿ ಮೇಲೆ ನಾವು ತಗೊಂಡ್ರೆ ಇನ್ನೂ ಕಮ್ಮಿ ಮಾಡ್ತೀವಿ ಮ್ಯಾಮ್. ಓಕೆ, ಅಂದ್ರೆ ಇವರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ನೀವು ಯಾವ್ದಾದ್ರು ಪರ್ಚೇಸಿಂಗ್ ಮಾಡಿದ್ರೆ ಈ ಬೌಲ್ ಅನ್ಕೊಳ್ಳಿ ಮ್ಯಾಮ್, ಇದು 1 ಪೀಸ್ ತಗೊಂಡ್ರೆ ನಮ್ಗೆ ಏನು ವರ್ಕೌಟ್ ಆಗಲ್ಲ. ನೀವು ಅದನ್ನೇ ಒಂದು 10-20 ತಗೊಂಡ್ರೆ ನಾವು 7 ರೂಪೀಸ್ ಹಾಕಿ ಕೊಡ್ತೀವಿ. ಬೇಕಾದ್ರೆ ಕೆಜಿ ಮೇಲೆ ಹೋದಂಗೆ ನಿಮ್ಗೆ ಇನ್ನೂ ಕಮ್ಮಿ ಆಯ್ತು ಪ್ರೈಸ್. ಇದು ನೋಡಿ ಮ್ಯಾಮ್, ಡ್ರೈ ಫ್ರೂಟ್ಸ್ ಬೌಲ್ ತರ ಇದು. ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಕಂಪ್ಲೀಟ್ ಪೀಕಾಕ್ ತರ ಬಂದಿದೆ. ಇದು ಕೂಡ ಫೆದರ್ ಡಿಸೈನ್ ಅಲ್ಲೇ ಬಂದಿದೆ ನೋಡಿ. ಓಕೆ, ಫಿನಿಶಿಂಗ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಪ್ರಸಾದ ಬೌಲ್ ತರ ಮಾಡ್ತಾರೆ, ಅಕ್ಷತೆ ಬೌಲ್ ಹಾಕ್ತಾರೆ. ಓಕೆ, ಹೂಗಳನ್ನು ಕೂಡ ಇಟ್ಕೋಬಹುದು, ವಿಭೂತಿ ಇಟ್ಕೊಳ್ಬಹುದು. ಅರ್ಚನೆ ಹೂವ ಇದಕ್ಕೆ ಇದನ್ನು ಇದು ಮಾಡ್ತಾರೆ ಇರುತ್ತೋ ಅದೇ ಇದು ಬಂದು ಮ್ಯಾಮ್ ನಿಮ್ಗೆ ಇನ್ನು ಕಮ್ಮಿನೇ ಸಿಗುತ್ತೆ ಇದು ಪ್ರೈಸ್. ಇದು ಹ್ಯಾಂಟಿಕ್ ಅಲ್ಲ, ಇದು ಮಿರರ್ ಫಿನಿಶಿಂಗ್. ಇದು ಮಿರರ್ ಫಿನಿಶಿಂಗ್ ಬ್ಯೂಟಿಫುಲ್ ಆಗಿದೆ ಅಲ್ಲ. ಹೌದು, ಇದು ಮತ್ತೆ ಇನ್ನೊಂದು ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಐಟಮ್ಸ್. ಇದು ಆಂಟಿಕ್ ಅಲ್ಲ. ಸೊ ಆಂಟಿಕ್ ಅಂದ್ರೆ ನಿಮಗೆ ಈ ರೀತಿ ಬಂದಿರುತ್ತೆ ಫಿನಿಶಿಂಗ್. ಆಕ್ಚುಲಿ ಅಂದ್ರೆ ಈ ತರ ಫಿನಿಶಿಂಗ್. ಹೌದು, ನೀವು ಇಲ್ಲಿ ಬಂದಾಗ್ಲೂ ನೋಡಿ ಫ್ರೆಂಡ್ಸ್, ನಾವು ಹೇಳ್ತಾ ಇರೋದು ಸುಳ್ಳಾಗಿರಬಾರ್ದು. ನೀವು ಇಲ್ಲಿ ಬಂದಾಗ್ಲೂ ನೋಡಿ ತಗೊಳ್ಳಿ. ಅವ್ರು ಕೂಡ ನಮ್ಮ ಹತ್ರ ತುಂಬಾ ವೆರೈಟೀಸ್ ಐತೆ. ಅದನ್ನ ಇಲ್ಲಿ ಬಂದ್ರೆ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಒಳ್ಳೆ ಇದು ಡಿಸೈನ್ ನೋಡಿ, ಬ್ಯೂಟಿಫುಲ್ ಆಗಿದೆ, ಕೊಟ್ಟಿದ್ದಾರೆ, ತುಂಬಾನೇ ಕ್ಲಾಸ್ ಆಗಿದೆ. ಹೌದು, ಇದು ಹೂವು ಹಾಕ್ಬೋದು ನಾವು, ಮತ್ತೆ ಡ್ರೈ ಫ್ರೂಟ್ಸ್ ಏನಾದ್ರು ಪ್ರಸಾದ ಹಾಕಿದ್ರು ಮಾಡ್ಬೋದು. ಮಲ್ಟಿಪರ್ಪಸ್ ಯೂಸ್ ಮಾಡುವಂತ ಉರುಳಿ ಇದೆ, ತುಂಬಾ ಚೆನ್ನಾಗಿದೆ. ಈಗ ನೋಡಿ ನಾವು ಸುಮ್ಮನೆ
ಒಂದು ಡೆಕೋರೇಷನ್ಗಂತ ಹೂ ಹಾಕಿಟ್ಟಿದ್ದೀವಿ 7 ಇಂಚಸ್ಸಲ್ಲಿ. ಹೌದು. ಓಕೆ, ತುಂಬ ಚೆನ್ನಾಗಿದೆ ನೋಡಿ. ಇದ್ರದ್ದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೌದು ಮ್ಯಾಮ್. ಇದರಲ್ಲಿ ಡಿಸೈನ್ಸ್ಗಳು ಸಿಗುತ್ತೆ. ಓಕೆ, ಆಂಟಿಕಲ್ಲಿ ಅಲ್ಲ? ಆಂಟಿಕಲ್ಲಿ ಪಂಚಪಾತ್ರೆ ಮ್ಯಾಮ್ ಇದು. ಓಕೆ, ನಿಮಗೆ ವೆರೈಟಿ ಡಿಸೈನ್ಸ್ಗಳು ಸಿಗುತ್ತೆ ಇದರಲ್ಲಿ. ಓಕೆ ಸರ್. ಇದು 4 ಇಂಚಸ್ ಐತೆ ಮ್ಯಾಮ್. ಸ್ಪೂನ್ ಬರುತ್ತೆ ಆಂಟಿಕಲ್ಲಿನೇ. ಓಕೆ, ಹೌದು. ವ್ಯೂವರ್ಸ್ ಬಂದವ್ರೆ ಅವ್ರಿಗೆ ನಾವು ಕಮ್ಮಿನೇ ಹಾಕೊಟ್ಟಿದ್ದೀವಿ. ಓಕೆ, ಸೊ ಕೆಜಿ ಮೇಲೆ ನೀವು ವೇಟಲ್ಲಿ ತಗೊಂಡ್ರೆ ಇನ್ನೂ ನಿಮಗೆ ಕಡಿಮೆ ಪ್ರೈಸ್ ಮಾಡಿ ಕೊಡ್ತಾರೆ. ಇದರಲ್ಲೇ ಚಿಕ್ಕ ಬೌಲ್ ಮ್ಯಾಮ್ ಇದು. ಸೊ ಅರೌಂಡ್ ಒಂದು 500 ಗ್ರಾಮ್ ಬರ್ಬೋದಾ ಸರ್ ಇದು? ಬರ್ಬೋದು ಮ್ಯಾಮ್. ಓಕೆ, ಸೊ ಅದರಲ್ಲಿ ಬೇರೆ ಡಿಸೈನ್, ಅದೇ ಸೈಜ್ ಇದೆ. ಡಿಸೈನ್ ಇನ್ನೊಂದು ಐತೆ ಮ್ಯಾಮ್. ಲೆಗ್ ಕೂಡ ಬೇರೆ ಡಿಸೈನ್ ಬಂದಿದೆ ನೋಡಿ. ಲೆಗ್ಸ್ ಬೇರೆ ಡಿಸೈನ್ ಬರುತ್ತೆ. ಓಕೆ, ಇದರಲ್ಲಿ ನಿಮಗೆ ತುಂಬಾ ವೆರೈಟಿ ಐತೆ. ಇದರಲ್ಲಿ ಒಂದು 4 ವೆರೈಟೀಸ್ ಐತೆ. 4 ವೆರೈಟೀಸ್ ಇದೆ. ಜರ್ಮನ್ ಸಿಲ್ವರ್, ಆಂಟಿಕ್ ಜರ್ಮನ್ ಸಿಲ್ವರ್ ಇದು. ಓಕೆ, ಚೆನ್ನಾಗಿದೆ. ಆಂಟಿಕಲ್ಲಿ ಪಿಕಾಕ್ ಹ್ಯಾಂಡಲ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕುಂಕುಮ, ಇದು ಅರ್ಶಿನ ಕುಂಕುಮ ಹಾಕೊಂಡು ನಾವು ಯಾರಿಗಾನ ಇದು ಮನೆಗೆ ಬಂದವ್ರಿಗೆ ಇದ್ರಲ್ಲಿ ಕೊಟ್ಟರೆ ನೀಟಾಗಿ ಕಾಣಿಸುತ್ತೆ ಮ್ಯಾಮ್. ಓಕೆ, ಡ್ರೈ ಫ್ರೂಟ್ಸು, ಇದು ಟೇಬಲ್ ಮೇಲೆ ಏನು ಬೇಕಾದ್ರೂ ಹಾಕೋಬಹುದು. ಓಪನಿಂಗ್ ಇರುತ್ತೆ. ಹೌದು, 2 ಸೈಡು ಮಾಡ್ಬೋದು ಮ್ಯಾಮ್. ಓಕೆ, ಚೆನ್ನಾಗಿದೆ ಅಲ್ಲ? ಹೌದು. ಓಕೆ, ಏನು ವೆಯ್ಟ್ ಎಷ್ಟಾಗ್ಬೋದು ಅಂದಾಜು ಏನಾದರೂ ಐಡಿಯಾ ಇದೆ ಸರ್? ಇದು ಆಗುತ್ತೆ ಮ್ಯಾಮ್. 16,000. ಓಕೆ, 1.5 kg ಎಷ್ಟು ಬರುತ್ತೆ ಸರ್ ಇದು? ಹೌದು, ಬರ್ಬೋದು ಮ್ಯಾಮ್. ಇದರಲ್ಲೇ ನಿಮಗೆ ವೇರಿಯೇಷನ್ ಸಿಗುತ್ತೆ. ಸೈಜಸ್ ಚಿಕ್ಕದು ಸಿಗುತ್ತೆ. ಈ ಬೋಗಿ ಇನ್ನು ಉದ್ದ ಬೇಕಂದ್ರೆ ಉದ್ದಾನು ಮಾಡ್ತೀವಿ ನಾವು. ಓಕೆ, ಕಸ್ಟಮೈಸ್ ಸರ್ವಿಸ್ ಕೂಡ ನೀವು ಮಾಡ್ಕೊಡ್ತೀರಾ? ಅಂದ್ರೆ ನಿಮ್ಮ ಟ್ರೈನ್ ಅಲ್ಲಿ ಇದೇ ಡಿಸೈನ್ಸ್ ಅಲ್ಲಿ ಚಿಕ್ಕದು ಬೇಕು, ಇಲ್ಲ ಏನೋ ದೊಡ್ಡದು ಬೇಕಾದ್ರೂ ಮಾಡ್ಬೋದು. 2-3 ಬೇಕು ಅಂತಂದ್ರೂ ನಾವು ಮಾಡ್ಕೊಡ್ತೀವಿ. ಅಷ್ಟು ಮಾಡ್ಕೊಡ್ತೀರಾ? ಎಲ್ಲಾನು ಒಂದೊಂದು ಸಪರೇಟ್ ಆಗಿ ಮಾಡ್ಕೊಳ್ಬಹುದು ಇದರಲ್ಲಿ. ಹೌದು, ಇದ್ರ ಮೇಲೆ ಹಿಂಗೆ ಎತ್ತಿಕ್ಕಿದ್ರೆ ಟ್ರ್ಯಾಕ್ ಮೇಲೆ ಕೂತ್ಕೊಳ್ಳುತ್ತೆ. ಓಕೆ, ಸೊ ಡೆಕೋರೇಷನ್ಗೂ ಯೂಸ್ ಮಾಡ್ಕೋಬಹುದು, ಇಲ್ಲ ಟೀ ಟೇಬಲ್ ಮೇಲೆ ಹಂಗೆಲ್ಲ ಇಟ್ಕೋಬಹುದು. ಚೆನ್ನಾಗಿ ಅನ್ಸುತ್ತೆ. ನೀರ್ ಹಾಕ್ಬಿಟ್ಟು ಹೂವು ಹಾಕಿ ಸೆಂಟ್ರಲ್ ಒಂದು ದೀಪ ಇಡ್ತೀರಾ? ಸೊ ಈ ತರ ಯಾವ್ದೇ ದೀಪ ಆದ್ರೂ ಕಸ್ಟಮೈಸೇಷನ್ ಮಾಡ್ಕೋಬಹುದಲ್ಲ. ಯಾವ ದೀಪ ನಿಮ್ಗೆ ಉಳ್ಳಿ ಯಾವ್ದು ಬೇಕಾದ್ರೂ ಉಳ್ಳಿ ತಗೋಬಹುದು. ಈ ತರ ಸಿಂಗಲ್ ದೀಪ ಕೂಡ ತಗೋಬಹುದು. ಫ್ರಂಟ್ ಸೈಡ್ ಡೋರ್ ಎಂಟ್ರೆನ್ಸ್ ಅಲ್ಲಿ ಇಡೋದಕ್ಕೆ ಎಲ್ಲ ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್ ಇರುತ್ತೆ. ಇದೆಲ್ಲ ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಅಂದಾಜು ವೆಯ್ಟ್ ಎಷ್ಟು ಆಗುತ್ತೆ? ಜೊತೆಗೆ ನಿಮಗೆ 18,000. ಜೊತೆಗೆ 18,000. ಸಿಂಗಲ್ ತಗೊಂಡ್ರೆ ನಿಮಗೆ 9,000. ನೋಡಿ, ಅವಾಗಲೇ ನೋಡಿರೋದು ಬೇರೆದಿತ್ತು. ಸೊ ಫ್ಲವರ್ ಡಿಸೈನ್ ಇದೆ, ಇದು ಆನೆ ಡಿಸೈನ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಡಿಪೆಂಡ್ ಆನ್ ನಿಮ್ಮ ಟೇಸ್ಟ್ ಪ್ರಕಾರ ನಿಮ್ಗೆ ಬೇಕಾಗಿರೋದನ್ನು ತೊಗೊಳ್ಬೋದು. ಓಕೆ, ಈ ರೀತಿ ಈ ಉರುಳಿಯಲ್ಲಿ ಈ ದೀಪನ ಸ್ಟ್ಯಾಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಪ್ರಕಾರ ಅಥವಾ ನಿಮ್ಮ ಬಜೆಟ್ ಪ್ರಕಾರ ನೀವು ಸಿಂಗಲ್ ಆಗಿ ಕೂಡ ತಗೊಳ್ಬೋದು. ಓಕೆ, ಗೃಹ ಪ್ರವೇಶದ ಸೆಟ್ ಕಂಪ್ಲೀಟ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಂಪ್ಲೀಟ್ ಆಗಿ ಸೆಟ್ಟೇ ತೊಗೊಳ್ಬೇಕಂತೇನಿಲ್ಲ, ಸಿಂಗಲ್ ಕೂಡ ತೊಗೊಳ್ಬೋದು. ಬಟ್ ಸೆಟ್ ವೈಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆಲ್ಲಾನು ಬರುತ್ತೆ ನೋಡಿ. ಇದರಲ್ಲಿ ಕುಬೇರ ಲಕ್ಷ್ಮಿ ದೀಪ ಇದೆ, 2 ಕುಂಕುಮದ ಬಟ್ಲಿದೆ, ಕುಂಕುಮದ ಬಟ್ಲು 2, ಅಷ್ಟೋತ್ತರ ಫ್ಲವರ್ಸ್ ಇದೆ, ಅಷ್ಟೋತ್ತರ ಫ್ಲವರ್ಸ್ ಬರುತ್ತೆ. ಗೋಲ್ಡ್ ಅಂಡ್ ಸಿಲ್ವರ್ 2 ಕಲರ್ ಬರುತ್ತೆ. ಓಕೆ, ಮಂಗಳ್ ಕಳ್ಸ್ ಬರುತ್ತೆ, ಸ್ಟೋನ್ದು ಮಂಗಳ ಕಲಶ. ಓಕೆ, ಹಸು ಕರು ಫ್ರೀ ಬರುತ್ತೆ. ಓಕೆ, ಅದ್ರ ಜೊತೆಗೆ ಪನ್ನೀರ್ ದಾಣಿ ಬರುತ್ತೆ. ಅಕ್ಷತೆ ಬಟ್ಲು ಬರುತ್ತೆ. ಓಕೆ, ಎಲ್ಲಾನು ಒಂದರಲ್ಲಿನೇ ಸೆಟ್ ವೈಸ್ ಮಾಡಿ ತಗೊಂಡ್ರೆ ಅರೌಂಡ್ 40,000. 14 ಇಂಚ್ 15 ಇಂಚ್ ಪ್ಲೇಟ್. ಎಷ್ಟಾಗ್ಬೋದು ಅರೌಂಡ್ ಇದ್ರದ್ದು ಪ್ರೈಸ್ ಸರ್? 40 ಪ್ಲಸ್ ಇದೆ. 40,000 ಪ್ಲಸ್ ಆಗುತ್ತೆ ಎಲ್ಲಾನು ಒಟ್ಟಿಗೆ ತೊಗೊಂಡ್ರೆ. ಬಟ್ ಒಟ್ಟಿಗೆ ತೊಗೊಳ್ಬೇಕಂತ ಏನು ಕಂಡೀಷನ್ ಇಲ್ಲ, ಇದರಲ್ಲಿ ಯಾವ್ದು ಬೇಕಾದರೂ ನೀವು ಸಪ್ರೇಟಾಗಿ ತೊಗೊಳ್ಬೋದು. ಸೊ ಏನಿದೆ ಈ ಪನ್ನೀರ್ ದಾನಿ ನೋಡಿ, ನಿಮ್ಗೆ ಅರೌಂಡ್ ಒಂದು 10 ಮೇಲೆ ಇಂಚಸ್ ಬರುತ್ತೆ. ಬಟ್ ಚಿಕ್ಕದು ಕೂಡ ಇದರಲ್ಲಿ ಇದೇ ಪ್ಯಾಟರ್ನಲ್ಲಿ ಬೇಕು ಅಂದರೂ ಕೂಡ ಮಾಡಿಕೊಡ್ತಾರೆ. ಮೇನ್ ಅಡ್ವಾಂಟೇಜ್ ಅಂದರೆ ನಿಮ್ಗೆ ಇಲ್ಲಿ ಕಸ್ಟಮೈಸ್ ಸರ್ವಿಸ್ ಮಾಡಿಕೊಡ್ತಾರೆ. ಪ್ಲೇನ್ ಇದೆ. ಇದೆಲ್ಲ ಸ್ಟಾರ್ಟಿಂಗ್ ಬಂದು ನಮಗೆ ಎಷ್ಟು 400 to 500? ಹೌದು ಮ್ಯಾಮ್. ಓಕೆ, ಇದರಲ್ಲಿ ನಿಮಗೆ ಸೈಜಸ್ ಚಿಕ್ಕದು ಬರುತ್ತೆ. ಬಟ್ ಇದು ಸೈಜ್ ಎಷ್ಟಿದೆ ಸರ್? ಇದು ನಿಮಗೆ 6 ಇಂಚಸ್ ಬರುತ್ತೆ. 6 ಇಂಚಸ್. ಈಸಿ ಕುಂತ್ಕೊಳ್ಳುತ್ತೆ. ಜುಟ್ಟು ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಮ್ಯಾಮ್. ಓಕೆ, ಇದು 12.5 ಬರುತ್ತೆ. 12.5 ಬರುತ್ತೆ. ಯಾಕೆಂದ್ರೆ ತೂಕ ಜಾಸ್ತಿ ಇದೆ. 2 kg ಅಷ್ಟು ಆಗ್ಬೋದಾ ಸರ್? ಅದು 3 kg ಬರುತ್ತೆ. ಇದು ಏನೈತೆ ಗ್ರಾಮ್? ಅದು ₹6 ಗ್ರಾಮ್ ಲೆಕ್ಕದಲ್ಲಿ. ಹೌದು. ಓಕೆ, ಜರ್ಮನ್ ಸಿಲ್ವರ್ ಅಲ್ಲಿ ಇದು 11 ಇಂಚಸ್ ಬಿನ್ಗೆ. ಇದು 11 ಇಂಚಸ್ ಇದೆ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಎಷ್ಟಿದೆ ಸರ್? ಅದು ಇದು ಬಂದು ಮ್ಯಾಮ್ ನಿಮಗೆ 12 ಬರುತ್ತೆ. 12 ಇಂಚ್. ಇದರಲ್ಲಿ ಬೇರೆ ಡಿಸೈನ್ ಐತೆ ನೋಡಿ. ಓಕೆ, ಬೇರೆ ಡಿಸೈನ್ ಬರುತ್ತೆ. ಗಣಪತಿ ಬರುತ್ತೆ. ಇದು ನೋಡಿ, ಫ್ರಂಟ್ ಅಂದ್ಬಿಟ್ಟು ಗಣಪತಿ ಬರುತ್ತೆ. ಓಕೆ, ಮತ್ತೆ ಲಕ್ಷ್ಮಿ, ಅಷ್ಟಲಕ್ಷ್ಮಿಗಳು ಬರುತ್ತೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ, ಓಕೆ, ಕ್ವಾಂಟಿಟಿ ಜಾಸ್ತಿ ತೊಗೊಂಡಷ್ಟು ಕಮ್ಮಿ ಪ್ರೈಸ್ ಮಾಡಿ. ಅಂಡ್ ನಮ್ಮ ವಿಡಿಯೋ ನೋಡ್ಕೊಂಡು ಸ್ಪೆಷಲ್ ಆಗಿ ಹುಡುಕೊಂಡು ಬರ್ತಾರೆ. ಸೊ ಅದ್ರ ಸಲುವಾಗಿ ನೀವು ಅವ್ರಿಗೆ ಕಮ್ಮಿ ಮಾಡಿನೇ ಕೊಡಿ ಸರ್. ಓಕೆ, ನಾರ್ಮಲ್ ಆಗಿ ಇಂಡಿಯನ್ ಜರ್ಮನ್ ಸಿಲ್ವರ್ ಅಲ್ಲ, ಫಸ್ಟ್ ಕ್ವಾಲಿಟಿ ಇದು. ಫಸ್ಟ್ ಕ್ವಾಲಿಟಿ. ಓಕೆ, ಮತ್ತೆ ನಿಮ್ಗೆ ಆಂಟಿಕ್ ಅಲ್ಲಿ ಏನ್ ನೋಡಿದ್ರೆ ಸೇಮ್ ಅದೇ ತರ ಜರ್ಮನ್ ಸಿಲ್ವರ್ ಅಲ್ಲೂ ಸಿಗುತ್ತೆ. ಡಿಸೈನ್ಸ್ ಇರುತ್ತೆ. ಬಟ್ ಇದು ಆಂಟಿಕ್ ಪೀಸ್ ಅಲ್ಲ. ಆಂಟಿಕ್ ಪೀಸ್ ಅಲ್ಲ, ಇದು ಜರ್ಮನ್ ಸಿಲ್ವರ್. ಕಮ್ಮಿ ಪ್ರೈಸ್ ಇರುತ್ತಲ್ಲ ಅದಕ್ಕೆ. ಹೌದು. ಕಾಟನ್ಪೇಟೆ ಮೇನ್ ರೋಡ್ ಮ್ಯಾಮ್. ಓಕೆ, ಪೊಲೀಸ್ ಸ್ಟೇಷನ್ ಐತೆ, ನಿಯರ್ ಬೈ ಪೊಲೀಸ್ ಸ್ಟೇಷನ್ ಐತೆ. ಓಕೆ, ಪೊಲೀಸ್ ಸ್ಟೇಷನ್ ಹತ್ರ ಬಂದು ನಮ್ಮ ನಂಬರ್ ಕಾಲ್ ಮಾಡಿದ್ರೆ ನಾವು ಬೇಕಾದ್ರೆ ಪಿಕ್ ಮಾಡ್ತೀವಿ ಮ್ಯಾಮ್. ಓಕೆ, ಅಲ್ಲಿಂದ ಒಂದು 100 ಮೀಟರ್ಸ್ ಅಷ್ಟೇನೆ ನಮ್ಮ ಶಾಪ್ ಇರೋದು. ಓಕೆ, ಪೊಲೀಸ್ ಸ್ಟೇಷನ್ ಇಂದ 100 ಮೀಟರ್ ಅಷ್ಟೇ ಶಾಪ್ ಇರೋದು. ಉರುಳಿ ಫ್ಲವರ್ ಲೈಟ್ ಫ್ಲವರ್ ಉರುಳಿ ಅದು. ಇದು ಲೆಗ್ಸ್ ಎಲ್ಲ ಬರ್ತದೆ. ಇದ್ರೊಳಗೆ ಚೊಂಬು ನಾವೆಲ್ಲ ಕ್ಯಾರಿ ಮಾಡ್ಬೋದು.
ಓಕೆ. ಈ ಥರ ಚೊಂಬಿಕ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಓಕೆ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬಹುದು. ಚಿಕ್ಕ ಸೈಜ್ನಿಂದ ಸಿಲ್ವರ್ ದೀಪ. ಓಕೆ, 6 ಇಂಚಸ್ ಅಲ್ಲ ಸರ್? ಹಾಂ ಹೌದು, 6 ಇಂಚಸ್. ಇದರಲ್ಲಿ ನಿಮಗೆ ಸೈಜಸ್ಸು ಸಿಗುತ್ತೆ, ದೊಡ್ಡದು, ಓಕೆ, ಚಿಕ್ಕದು. ಇದೆಲ್ಲ ಗಿಫ್ಟಿಂಗ್ ಕೂಡ ಚೆನ್ನಾಗಿರತ್ತೆ. ಇದೆಲ್ಲ ರಿಟರ್ನ್ ಗಿಫ್ಟ್ಗೆಲ್ಲ ತಗೊಂಡೋಯ್ತಾರೆ. ಹೂವು ಹಾಕಿ ಇಡ್ತಾರಲ್ಲ ಎಂಟ್ರೆನ್ಸ್ ಅಲ್ಲಿ, ವೆಲ್ಕಮಿಂಗ್ ಉಡ್ಲಿ ಇದು. ಓಕೆ, ಶ್ವಾನ್ ಇದೆಲ್ಲ ಎರಡು ಕಡೆಗೂ. ಹೌದು ಮ್ಯಾಮ್, ಚೆನ್ನಾಗಿದೆ. ಇದರಲ್ಲಿ ನಿಮಗೆ ತುಂಬಾ ವೆರೈಟೀಸ್ಗಳಿವೆ. ಓಕೆ, ಮೇಲ್ಗಡೆ ಬಂದು ಕಟಿಂಗ್ ಡಿಸೈನ್ಸ್ ಕೊಟ್ಟಿದ್ದಾರೆ ನೋಡಿ. ಅಂಡ್ ಸೈಡ್ ಅಲ್ಲೂ ಕೂಡ ನಿಮಗೆ ಬ್ಯೂಟಿಫುಲ್ ಆಗಿ ಬಳ್ಳಿಗಳ ಡಿಸೈನ್ಸ್ ಬಂದಿರುತ್ತೆ. ಆಂಟಿಕ್ ಪೀಸ್ ಇದೆಲ್ಲ. ಸೊ ಏನು ಒಂದು 2 kg ಆಗ್ಬೋದಾ ಸರ್? ಇದ್ರದ್ದು ವೆಯ್ಟ್ 3 kg ವರೆಗೂ ಇದೆ. 3 kg ಎಷ್ಟು ಇದೆ. ಓಕೆ, ಒಂದು ಬ್ಯೂಟಿಫುಲ್ ಆದಂಥ ಲೋಟಸ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಎಲಿಫೆಂಟ್ ಲೆಗ್ ಬಂದಿದೆ. ಎಲಿಫೆಂಟ್ ಲೆಗ್ ಇದರಲ್ಲೂ ನಿಮಗೆ ತುಂಬಾ ಡಿಸೈನ್ಸ್. ಹೌದು, ಎಂಟ್ರೆನ್ಸ್ ಅಲ್ಲಿ ಇಟ್ಟರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದರೊಳಗೆ ಫ್ಲವರ್ಸ್ ಹಾಕಿ ಇಕ್ಕರೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ. ಇದೆಲ್ಲ ಇಂಟರ್ನ್ಯಾಷನಲ್ಗೆ ಪ್ಯಾಕಿಂಗ್ ನೋಡಿ ಹೇಗೆ ಮಾಡ್ತಾ ಇದ್ದಾರೆ. ತುಂಬಾ ನೀಟಾಗಿ ಮಾಡ್ತಿರ್ತಾರೆ. ಮತ್ತು ಯಾವುದೇ ನಿಮಗೆ ಪ್ರಾಡಕ್ಟ್ ಏನಿದೆ ಡ್ಯಾಮೇಜ್ ಆಗೋದಿಲ್ಲ ನೋಡಿ. ಇಲ್ಲಿ ನಿಮಗೆಲ್ಲ ಬಬಲ್ ರ್ಯಾಪರ್ ಹಾಕಿ ಕವರ್ ಮಾಡ್ತಾ ಇದ್ದಾರೆ ನೋಡಿ. ಯಾವ ದೇಶ ಇದ್ರೂ ನೀವು ಕಳಿಸ್ಕೊಡ್ತೀರಲ್ಲ? ಓಕೆ, ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಬಂದು ನಿಮ್ದು ಇದೆಯಾ ಸರ್? ಓಕೆ, ನೀವು ಏನೇನು ಶಿಪ್ಪಿಂಗ್ ಮಾಡ್ತೀರಾ? ಎಲ್ಲ ಆಲ್ ಓವರ್ ಕಂಟ್ರಿಗೂ ಎಲ್ಲ ಕಳಿಸ್ಕೊಡ್ತೀವಿ. ಏನು ಐಟಮ್ ಇದ್ರೂ ಕೂಡ ಐಟಮು, ಬಟ್ಟೆ, ಮೆಡಿಸಿನ್ಸ್. ಓಕೆ, ಬೆಸ್ಟ್ ಯಾವ ಕಂಟ್ರಿಗೆ ಯಾವ್ದ್ರಲ್ಲಿ ಕಡಿಮೆ ಆಗುತ್ತೋ ಅದ್ರಲ್ಲಿ ಮಾಡಿ ನಾವು ಆದಷ್ಟು ಕಡಿಮೆ ಪ್ರೈಸಲ್ಲೇ ಮಾಡ್ಕೊಡ್ತೀರಾ? ಕಡಿಮೆ ಪ್ರೈಸಲ್ಲೇ ಮಾಡ್ಕೊಡ್ತೀವಿ. ಸೊ ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿರ್ತಾರೆ, ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಆದ್ಮೇಲೆ ಇದಕ್ಕೆ ಮೇಲೆ ಸಿಂಕ್ ರ್ಯಾಪ್ ಎಲ್ಲ ಇದು ಮಾಡಿಬಿಟ್ಟು ಕ್ಲೀನಾಗಿ ಇದು ಮಾಡಿಬಿಟ್ಟು ಕಳಿಸ್ಕೊಡಿ. ಓಕೆ, ಯಾವುದೇ ಇದು ಮಾಡಿದ್ದಾರೆ ಗಮ್ ಟೈಪ್ ಅಲ್ವಾ ಸರ್ ಇದು? ಓಕೆ, ಸೊ ವಾಟರ್ ಗೀಟರ್ ಏನಾದರೂ ಕೂಡ ಇದ್ರೂ ಇದಕ್ಕೆ ರೀಚ್ ಆಗೋದಿಲ್ಲ ನಮ್ಮ ಪ್ರಾಡಕ್ಟ್ಗೆ.